ಯಾವ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಇದಾವೆ ಅನ್ನೋದೇ ಗೊತ್ತಿಲ್ಲ. ಸೊ ಆ ಥರ ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗಿದ್ದಾವೆ. ಸೊ ಫೈನಲಿ ನನ್ನ ಗಾಡಿ 30,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ ಬ್ರದರ್. ಆ್ಯಕ್ಚುಲಿ ನನ್ನ ಹೆಲ್ಮೆಟಲ್ಲಿ ಹೆವಿ ವಿಂಡ್ ಬ್ಲಾಸ್ಟ್ ಇದೆ. ಸೊ ಹಂಗಾಗಿ ಸ್ವಲ್ಪ ವಾಯ್ಸ್ ಎರರ್ ಆಗುತ್ತೆ. ಸೈಲೆನ್ಸ್. ಸೊ KTM ಅಲ್ಲಿ ಡ್ಯೂಕ್ 250 2017 ಮಾಡೆಲ್ಲು. ಆಕ್ಚುಲಿ ಕಾರ್ನರಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಗಾಡಿ ಇದು ಕಾರ್ನರಿಂಗ್ ಮಾಡೋದಕ್ಕೆ. ಬಟ್ ಅದು ಟೈರು ಫ್ರಂಟು ಬ್ಯಾಕು ಎರಡು ಹೊಗೆ ಹಾಕ್ಸ್ಕೊಂಡಿದ್ದಾವೆ. ಸೊ ಇವಾಗ ನಾನು ಕಾರ್ನರಿಂಗ್ ಮಾಡಿದ್ರೆ ನಾನು ಹೊಗೆ ಹಾಕ್ಸ್ಕೋಬೇಕಾಗುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪ್ರೈವೇಟ್ ವೆಹಿಕಲ್ ನಾಟ್ ಅಲೌಡ್. ಹಲೋ ಗಾಯ್ಸ್, ನನ್ನ ಹೊಸ ವಿಡಿಯೋಗೆ ಸುಸ್ವಾಗತ. ಬ್ಯಾಂಗ್ಳೂರು ಟು ಪ್ರಿಯಾಪಣ್ಣ ಮೇನ್ ರೋಡು. ಸೊ ಇದು ಸಾಲಿಗ್ರಾಮ ಆ ಕಡೆ, ಬೆಡತ್ಪುರ ಆ ಕಡೆ ಹೋಗುತ್ತೆ. ಸೊ ಆಕ್ಚುಲಿ ಇದು ಬೇರೆ ಬಿಟ್ಟು ನೆಕ್ಸ್ಟ್ KRಪೇಟೆ ಮಿಡಲ್ ಬರೋಂಥ ರೋಡು. ಸೊ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ KTM ಅಲ್ಲಿ ಡ್ಯೂಕ್ 250 2017 ಮಾಡೆಲ್ಲು. ಸೊ ಇದು ಫಸ್ಟ್ ಜನ್ರೇಷನ್ದು ಡ್ಯೂಕ್ 250 ಆಗುತ್ತೆ. ಯಾಕಂದರೆ ಡ್ಯೂಕ್ 200 ಇತ್ತು, 390 ಇತ್ತು. ಆದರೆ ಅದರಲ್ಲಿ ಮಿಡಲ್ ಸೆಗ್ಮೆಂಟಲ್ಲಿ ಯಾವುದೇ ಥರದ ಬೈಕ್ ಇರಲಿಲ್ಲ. ಸೊ ಅಂದರೆ 250 ರೇಂಜಲ್ಲಿ 250 CCನಲ್ಲಿ ಯಾವುದೇ ಥರದ ಬೈಕ್ ಇರಲಿಲ್ಲ. ಸೊ ಹಂಗಾಗಿ 2017 ಇದನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಬೈಕಲ್ಲಿ ಇದು ಒಂದು. ಸೊ ಇದು ಫಸ್ಟ್ ಜನ್ರೇಷನ್ ಡ್ಯೂಕ್ 250 248.8 cc ಲಿಕ್ವಿಡ್ ಕೋಲ್ಡ್ ಸಿಂಗಲ್ ಸಿಲಿಂಡರ್ ಫಾಸ್ಟ್ ಸ್ಟ್ರೋಕ್. ಸೊ ಇದು ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ನಾನು ಬಂದಾಗ ಐ ಥಿಂಕ್ ಲಾಸ್ಟ್ ಮಂತ್ ಅನ್ಸುತ್ತೆ, ಇದು ಆ್ಯಕ್ಚುಲಿ ಓಪನ್ ಆಗಿರಲಿಲ್ಲ ಈ ರೋಡು. ಮತ್ತೆ ಇವಾಗ ಓಪನ್ ಮಾಡಿದ್ದಾರೆ ಆಲ್ಮೋಸ್ಟ್. ಸೊ ಅಂದರೆ ಅಫಿಷಿಯಲಿ ಓಪನ್ ಮಾಡಿಲ್ಲ. ಸೊ ಹಂಗೆ ಬ್ಯಾರಿಕೇಡೆಲ್ಲ ಹಾಕಿದ್ದಾರೆ. ನಮ್ಮ ಜನಗಳು ಜಾಸ್ತಿ ಬುದ್ಧಿವಂತರಲ್ಲ, ಸೊ ಅದನ್ನೆಲ್ಲ ಮೈಂಡ್ ಮಾಡಲ್ಲ ಯೂಶಲಿ. ಸೊ ಮಾಡಿ ಅವರು ಹೋಗ್ತಾರೆ, ಬ್ಯಾರಿಕೇಡು ಅಲ್ಲಿ ಇಲ್ಲಿ ಸಂದಿನೆಲ್ಲ ಕುತ್ಕೊಂಡು ಹೋಗ್ತಾರೆ. ಆ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಪೀಸ್ಫುಲ್ಲಾಗಿ ಹೋಗ್ತಾರೆ. ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ 29.9 ಹಾರ್ಸ್ ಪವರ್ 24 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನಲ್ಲಿ. ಸೊ ಇಂಜಿನ್ ಸ್ವಲ್ಪ ರಿಫೈನ್ಡ್ ಆಗಿದೆ. ಸೊ ಇವಾಗಿರೋ ಡ್ಯೂಕ್ 250ಗಿನ್ನ ಇದು ಸ್ವಲ್ಪ ಎಕ್ಸಿಲೇಟರ್, ಕ್ರೇಜಿ ಎಕ್ಸಿಲೇಟರ್ ಇದೆ ಇದರಲ್ಲಿ. ಇದಂತೂ ನನಗೆ ಸಖತ್ ಇಷ್ಟ ಆಗೋಂಥ ವಿಷಯ. ಯಾವುದನ್ನು ಫೋರ್ಸ್ಫುಲ್ಲಿ ತಳ್ಳಕ್ಕೆ ಹೋಗ್ಬಾರ್ದು. ಇವನ್ ಒಂದು ರಿಲೇಷನ್ಶಿಪ್ಗಳಲ್ಲೂ ಅಷ್ಟೇ. ಸೊ ನಾವು ಎಷ್ಟು ಅವ್ರನ್ನ ಫೋರ್ಸ್ ಮಾಡಿ ನಮ್ಮ ಜೊತೆ ಇರಿ ಐ ಕಾಂಟ್ ಲೀವ್ ಯು, ಐ ಕಾಂಟ್ ಲಿವ್ ವಿತೌಟ್ ಯು. ಸೊ ಈ ಥರ ಇದ್ದಾಗ ಅವ್ರ ಮೈಂಡಲ್ಲಿ ಏನಾಗುತ್ತೆ, ನಮ್ಮ ಮೇಲೆ ಒಂದು ಚೀಪ್ ಮೆಂಟಾಲಿಟಿ ಬೆಳೀತಾ ಹೋಗುತ್ತೆ. ಸೊ ಇವನೇನು ಬಿಡ ಇವನು ಅನ್ನೋ ಥರ ಆಗುತ್ತೆ. ಸೊ ಲೈಫಲ್ಲಿ ಯಾವಾಗಲೂ ಆ ಥರ ನಮಗೆ ನಾವೇ ಫಕ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೊ ಇದು ಫ್ರಂಟಲ್ಲಿ ಬಂದರೆ ಬೈಬ್ರೇದು ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಇದು ಡಿಸ್ಕ್ ಥಿಕ್ನೆಸ್ ಬಂದು 300 ಥಿಕ್ನೆಸ್ ಇದೆ. ಸೊ ABS ಇಲ್ಲ ಅಂದ್ರೆ, ಆಕ್ಚುಲಿ ಬೈಕಲ್ಲಿ ABS ಇಲ್ಲ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ. ಸೊ ABS ಇಲ್ಲ ಅಂದ್ರೂ ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನು ಟಯರ್ ಬಂದರೆ ಅಪೋಲೋದು ರಿವೇಜ್ ಟೈರ್ ಇದೆ, FC1. ಸೊ ಇನ್ನು ಸೇಮ್ ರೇಡಿಯೇಟರು. ಸೊ ಹೀಟಿಂಗ್ ಮಾತ್ರ 250 cc ಆಗಿರೋದ್ರಿಂದ ಹೀಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಇದ್ದಾವೆ ಅನ್ನೋದೇ ಗೊತ್ತಿಲ್ಲ. ಸೊ ಆ ಥರ ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗಿದ್ದಾವೆ. ಇನ್ನೇನು ಎಜುಕೇಷನ್ ಬಿಸ್ನೆಸ್ ಆದಾಗ ಗೌರ್ಮೆಂಟನ್ನು ಏನು ಮಾಡೋಕ್ಕಾಗುತ್ತೆ. ಈವನ್ ನಮ್ಮ ಗೌರ್ಮೆಂಟಲ್ಲಿರೋ ನಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ ಬಂದಿರೋ ಎಷ್ಟೋ ರಾಜಕಾರಣಿಗಳು ಪ್ರೈವೇಟ್ ಕಾಲೇಜ್ಗಳು, ಪ್ರೈವೇಟ್ ಸ್ಕೂಲ್ಗಳು, ಸೊ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಇದನ್ನೆಲ್ಲ ಓಪನ್ ಮಾಡ್ಕೊಂಡು ಆರಾಮಾಗಿ ಕಾಸು ಮಾಡ್ಕೊಂಡು ಇದ್ದಾರೆ. ಸೊ ನಮ್ಮ ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ. ಬ್ಯಾಕ್ ಸೈಡಲ್ಲಿ WP ಸಸ್ಪೆನ್ಷನ್ ಇದೆ. ಸೊ ಇದು ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಆಗಿರುತ್ತೆ. ಸೊ ಇದು ಚೆನ್ನಾಗಿದೆ. ಸೊ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಗಾಡಿ ಮಾತ್ರ ಯೂಸಿಗೆ ಮಸ್ತ್. ಸೊ ಮೈಲೇಜ್ ಒಂದು ಕಡಿಮೆ ಕೊಡುತ್ತೆ ಅನ್ನೋದೊಂದು ಬಿಟ್ಟರೆ, ಸೊ ಇನ್ನೆಲ್ಲ ಚೆನ್ನಾಗಿದೆ. ಕಟ್ಟ ಬಂದರೆ ಅನಿಸ್ತಾ ಅದು ಬೀಳ್ತಾರೆ, ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೆಕ್ಕಾಟ ಬಂದು ಬಿದ್ದಿರೋರು ಯಾರೂ ಇಲ್ಲ, ನಾಯಿಯಾಟ ಬಂದೇ ಬಿದ್ದಿರೋರು ಜಾಸ್ತಿ ಇದ್ದಾರೆ. ಸೊ ನಾಯಿಗೆರೆ ಬೈ ಎಲ್ಲ ಬೇಕು, ಮಧ್ಯ ದಾರಿಲಿ ಹಂಗೆ ಹೋಗ್ಬಿಟ್ರೆ ನಮ್ಮನ್ನು ಅನಿಸ್ತಾ ಹೋಯ್ತು ಅಂತ ಸೈಡ್ ನಿಲ್ಲಿಸ್ಬಿಟ್ಟು ಬೈಕೊಂಡು ಕುತ್ಕೊಳ್ತಾರೆ. ಸೊ ನಮ್ಮ ಇಂಡಿಯಾ ಜನಗಳಲ್ಲಿ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ ಆಗಿದೆ. ಇದಕ್ಕೆ ಎಕ್ಸಾಸ್ಟೇ ಬೇಡ, ಸಕ್ಕತ್ತಾಗಿದೆ. ತಾಕತ್ತಿದ್ರೆ ಈ ಬ್ಯಾಂಗ್ಳೂರಿಗೆ ಬಾ.
ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ ಇಲ್ಲ ಕಾಣಬೇಕು ಸಿರಿಡು ಪುನೀತ 230mm ಡಿಸ್ಕ್ ಬ್ರೇಕ್ ಇರೋವಂಥದ್ದು. ಸೊ ಇದೂ ಬೈಬ್ರೆ ಕಂಪ್ನಿದವ್ರದ್ದೇನೆ. ಸೊ ಇನ್ನು ಟೈರ್ ಬಂದು MRF ರಿವೈಸ್ FC1 ಆಗುತ್ತೆ. MRF ರಿವೈಸ್ C1 ಆಗುತ್ತೆ. ಫ್ರಂಟಲ್ಲಿರೋದು FC1. ಸೊ ಇದು C1. ಸೊ ಫಸ್ಟ್ ಗೇರಲ್ಲಿ 50 76 103 ಫ್ಯೂಯಲ್ ಟ್ಯಾಂಕ್ ಬಂದು 13.4 ಲೀಟರ್ ಹಿಡಿಯುತ್ತೆ. ಅರೌಂಡ್ 20 to 23 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಅಂದ್ರೂ. ಸೊ ಅರೌಂಡ್ 290 310 ತನಕ ಮೈಲೇಜ್ ನಾವು ರಿಸೀವ್ ಮಾಡ್ಕೊಬೋದು. ಸೊ ಬ್ಯಾಕ್ ಸೈಡಲ್ಲೂ LED ಇಂಡಿಕೇಟರ್ಸ್ ಬರುತ್ತೆ ಎರಡು ಸೈಡೂ. ಹಾಲೋಜನ್ ಹೆಡ್ಲೈಟ್ ಇದೆ. ಸೊ ಸೈಡಲ್ಲಿ ಒಂದು LED ಶೇಪ್ ಕೊಟ್ಟಿದ್ದಾರೆ. ಸೊ ಇನ್ನು ಸಸ್ಪೆನ್ಷನ್ನು ಫ್ರಂಟಲ್ಲಿ WP ಸಸ್ಪೆನ್ಷನ್ ಇದೆ. ಗಣರಾಜ್ಯೋತ್ಸವ ಬಂದಾಗ, ಇಂಡಿಪೆಂಡೆನ್ಸ್ ಡೇ ಬಂದಾಗ ಅಷ್ಟೇ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿರಲಿ, ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಆಗಲಿ, ಕನ್ನಡ ಸ್ಕೂಲ್ಗಳು ಉದ್ಧಾರ ಆಗಲಿ ಅಂತ ಹೇಳೋದು. ಹಾಗಂತ ಭಾಷಣ ಮಾಡಿಕೊಂಡು ಸರ್ಕಾರ ನಡೆಸಿರೋ ಕೆಲವೊಬ್ಬೊಬ್ಬರು ರಾಜಕಾರಣಿಗಳು ಅವ್ರದ್ದೇ ಪ್ರೈವೇಟ್ ಕಾಲೇಜ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಇದನ್ನೆಲ್ಲ ಮಾಡಿಕೊಂಡು ಆರಾಮಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಿದ್ಧಾರ್ಥ ಲಾ ಕಾಲೇಜ್, DK ಶಿವಕುಮಾರ್ ನ್ಯಾಷನಲ್ ಹಿಲ್ವಿ ಪಬ್ಲಿಕ್ ಸ್ಕೂಲ್, ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್, ಮಧು ಬಂಗಾರಪ್ಪ ಶರಾವತಿ ಡೆಂಟಲ್ ಕಾಲೇಜ್, ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಚಾಮನೂರು ಶಿವಶಂಕರಪ್ಪ ಬಾಪೂಜಿ ಡೆಂಟಲ್ ಕಾಲೇಜ್, ಈಶ್ವರ ಖಂಡ್ರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಸತೀಶ್ ಜಾರಕಿಹೊಳಿ ನಾಯಕ ಸ್ಟೂಡೆಂಟ್ ಫೆಡರೇಷನ್, RV ದೇಶಪಾಂಡೆ ಇಂಜಿನಿಯರಿಂಗ್ ಕಾಲೇಜ್ಗಳು ಮತ್ತು ITI ಕಾಲೇಜ್ಗಳು, HK ಪಾಟೀಲ್ ಹುಲಿಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆ, MB ಪಾಟೀಲ್ BLED ಸಂಸ್ಥೆ, BED ರಾಘವೇಂದ್ರ ಮೈತ್ರಿ ನರ್ಸಿಂಗ್ ಕಾಲೇಜ್ ಮತ್ತು PES ಶಿಕ್ಷಣ ಸಂಸ್ಥೆ, GM ಸಿದ್ದೇಶ್ವರ್ DMLT ಕಾಲೇಜ್, BC ಪಾಟೀಲ್ ಕೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ ಸುಧಾಕರ್ ಶಾಂತಿ ವಿದ್ಯಾನಿಕೇತನ, ಮುರುಗೇಶ್ ನೀರಾಣಿ ಕಾಲೇಜ್, ಪ್ರಭಾಕರ್ ಕೋರೆ ಕೇಲಿ ಕಾಲೇಜ್, KS ಈಶ್ವರಪ್ಪ ಪೇಸ್ ಕಾಲೇಜ್, ಅಣ್ಣಾ ಸಾಹೇಬ್ ಜೊಲ್ಲೆ ಶಿಕ್ಷಣ ಸಂಸ್ಥೆ, JC ಮಾದೇಸ್ವಾಮಿ JCM ಇಂಟರ್ನ್ಯಾಷನಲ್ ಸ್ಕೂಲ್, BM ಕತ್ತಿ ಕುಟುಂಬ ಶಿಕ್ಷಣ ಸಂಸ್ಥೆ. ನೀವೆಲ್ಲ ಅಂದ್ಕೊಂಡಿದ್ದೀರಾ ಇವರೆಲ್ಲ ಫ್ರೀ ಎಜುಕೇಷನ್ ಕೊಡ್ತಿದ್ದಾರೆ ಅಂತ. ₹1 ಅವರು ತಗೊಳ್ಳೋ ಫೀಸ್ಗಳಲ್ಲಿ ₹1 ಕಡಿಮೆ ಆಗಿದ್ರು ಆ ಸ್ಟೂಡೆಂಟ್ನ ಗೇಟಿಂದ ಒಳಗಡೆನೇ ಬಿಟ್ಕೊಳ್ಳಲ್ಲ. ಸೊ ಆ ಥರ ಇದ್ದಾರೆ ಇವರೆಲ್ಲ ನಮ್ಮ ದೇಶ ನಡೆಸೋರು. ಎಂಥ ವಿಪರ್ಯಾಸ ಅಲ್ಲ. ಇವರೆಲ್ಲ ಫ್ರೀ ಎಜುಕೇಷನ್ ಕೊಟ್ಟರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಡಿಜಿಟ್ಸ್ ಫಿಲ್ ಆಗೋದು ಹೇಗೆ, ಅವರು ದೊಡ್ಡ ಅಪಾಯಿಂಟ್ಮೆಂಟ್ಗಳನ್ನ ಕಟ್ಟೋದು ಹೇಗೆ, ನೆಕ್ಸ್ಟ್ ಬರೋ ಎಲೆಕ್ಷನ್ನಿಗೆ ದುಡ್ಡು ಹಂಚೋದು ಹೇಗೆ? ಸರಿ ಅಲ್ವಾ ನಾನು ಹೇಳ್ತಿರೋದು? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ನೀವೇ ಹೇಳಿ, ನಾನು ಏನು ಹೇಳಬೇಕು ಅಂತ. ಭಾಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಲಂಡನ್ನ ಒಬ್ಬ ವ್ಯಕ್ತಿ ಒಟ್ಟು 250 ಜನನ ಸಾಯಿಸಿರ್ತಾನೆ. ಮೆಂಟಲಿ ಡಿಸ್ಟರ್ಬ್ ಆಗಿರೋರು ಇಲ್ಲ ಸೈಕ್ಯಾಟ್ರಿಕ್ ಪೇಷಂಟ್ಗಳು ಯೂಶಲಿ ಟ್ರೀಟ್ಮೆಂಟ್ಗೆ ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ, ಇಲ್ಲ ಸೈಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಇಲ್ಲ ಸೈಕ್ಯಾಟ್ರಿಕ್ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರೇ ಸೈಕೋ ಆಗಿದ್ದು ಇಲ್ಲ ಮೆಂಟಲ್ ಆಗಿದ್ದರೆ ಅವನು ಕೊಡೋ ಟ್ರೀಟ್ಮೆಂಟ್ ಆದರೂ ಹೇಗಿರುತ್ತೆ?